ವಿ4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದಾರೆ. ಕಥೆ ಕಾರಣ. ಭಾರತದ ಮಹಾ ಚುನಾವಣೆ ಮುಂದುವರೆದಿದ್ದು, ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷವು ತನ್ನ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ. ಪ್ರಣಾಳಿಕೆಯ ಅತಿ ಮುಖ್ಯವಾದ ಅಂಶ ರೈತರನ್ನು ಒಳಗೊಂಡುದಾಗಿದೆ. ರೈತರ ಸಾಲ ಮನ್ನಾದಿಂದ ಹಿಡಿದು 7-8 ಯೋಜನೆಗಳನ್ನು ರೈತರ ಪರವಾಗಿ ಅಖಿಲೇಶ್ ಸಿಂಗ್ ಯಾದವ್ ಅವರು ಬಿಡುಗಡೆ ಮಾಡಿರುವ ಪ್ರಣಾಳಿಕೆಯಲ್ಲಿ ಹೇಳಲಾಗಿದೆ. ಅಲ್ಲದೆ ತಿಂಗಳಿಗೆ 5,000 ರೂಪಾಯಿಗಳ ಬಡ ರೈತರ ಕುಟುಂಬಗಳಿಗೆ 5,000 ರೂಪಾಯಿಗಳ ಗ್ಯಾರಂಟಿಯ ಬಗ್ಗೆ ಕೂಡ ಪ್ರಣಾಳಿಕೆಯಲ್ಲಿ ಹೇಳಲಾಗಿದೆ. ಕೆಲವು ನಿಯಮಾವಳಿಗಳನ್ನು ಕೂಡ ಅದಕ್ಕಾಗಿ ಹೇಳಲಾಗಿದೆ. ಒಟ್ಟಾರೆ ಸಮಾಜವಾದಿ ಪಕ್ಷದ ಪ್ರಣಾಳಿಕೆಯು ರೈತರನ್ನು ಮುಖ್ಯವಾಗಿ ಇಟ್ಟುಕೊಂಡು ಹೊಡೆದ ಪ್ರಣಾಳಿಕೆಯಾಗಿದೆ. ಉತ್ತರ ಪ್ರದೇಶ ಎಂದಾಗ ಮುಖ್ಯವಾಗಿ ನೆನಪಾಗುವುದು 1 ಬಾರಿ ಪೂರ್ಣಾವಧಿ, 3 ಬಾರಿ ಅರೆಬರೆ ಅವಧಿಯನ್ನು 4 ಬಾರಿ ಮುಖ್ಯಮಂತ್ರಿಯಾಗಿದ್ದ ಮಾಯಾವತಿಯವರದು. ಮಾಯಾವತಿಯವರು ಈ ಬಾರಿ ಚುನಾವಣಾ ಕಣದಲ್ಲಿ ಹೊರಗೆ ಕಾಣಿಸ್ಕೊಳ್ತಾ ಇಲ್ಲ. ಅವ್ರದ್ದೆಲ್ಲ ಏನಿದ್ರು ಎಕ್ಸ್ಪೋಸ್ಟ್. ಮೊದಲಿಂದಲೂ ಹಲವು ರಾಜ್ಯಗಳಲ್ಲಿ ಅವರು BJP ಪರವಾಗಿ ಕೆಲಸ ಮಾಡಿದ್ದಿದೆ. BJPಯನ್ನು ಎದುರಿಸುತ್ತಾ BJPಯ ಪರವಾಗಿಯೂ ಕೆಲವು ಕಡೆ ಕೆಲಸ ಮಾಡಿದ್ದಿದೆ, ಇದು ಗೊತ್ತಿರೋ ವಿಷಯ. ಈ ಬಾರಿ ಅವರು ಮನೆಯಿಂದ ಹೊರಗಡೆನೇ ಬರ್ತಾ ಇಲ್ಲ. ಸೋದರಳಿಯನಿಗೆ BSP ಪಕ್ಷದ ಚುನಾವಣಾ ಜವಾಬ್ದಾರಿಯನ್ನು ಸೋದರಳಿಯನಿಗೆ ಒಪ್ಪಿಸಿದ್ದಾರೆ. ತನ್ನ ಹಣದ ಜವಾಬ್ದಾರಿಯನ್ನು ತಮ್ಮನಿಗೆ ಒಪ್ಪಿಸಿದ್ದಾರೆ. ಹೀಗೆ ಜವಾಬ್ದಾರಿಯನ್ನು ಒಪ್ಪಿಸಿಕೊಂಡು ಮನೆ ಒಳಗೆ ಕುಳಿತಿರುವಂಥ ಮಾಯಾವತಿಯವರು ಎಕ್ಸ್ ಪೋಸ್ಟ್ಗಳ ಮೂಲಕ ರಾಜಕೀಯ ನಿಲುವುಗಳನ್ನು ಪ್ರಕಟಿಸುತ್ತಿದ್ದಾರೆ. ಆಗಾಗ ಆ ಎಕ್ಸ್ ಪೋಸ್ಟ್ ಮೂಲಕ ಅವರು ತಿಳಿಸುವಂಥ ಅತಿ ಮುಖ್ಯವಾದ ವಿಚಾರ, ಇಂಡಿಯಾ ಮೈತ್ರಿಕೂಟದ ಜೊತೆಗೆ ನಾನು ಇಲ್ಲ, ಇಂಡಿಯಾ ಮೈತ್ರಿಕೂಟದ ಜೊತೆಗೆ ಇಲ್ಲ ಅನ್ನೋದನ್ನು 2-3 ಸತಿ ಪ್ರಕಟಿಸಿದ್ದಾರೆ. ಆದ್ದರಿಂದ ಅವರು ಒಂಟಿ ಸ್ಪರ್ಧಿ ಅಂತ ಹೇಳೋದು ಗೊತ್ತಾಗ್ತದೆ. ಒಂಟಿ ಸ್ಪರ್ಧಿ ಅಂತೇಳಿದರೆ ಕೆಲವು ರಾಜ್ಯಗಳ ಮಟ್ಟಿಗೆ BSP ನಡೆಸುವ ಒಂಟಿ ಸ್ಪರ್ಧೆಯು ಅನೇರವಾಗಿ BJPಗೆ ಅನುಕೂಲವಾಗುವಂಥ ಸ್ಪರ್ಧೆ ಆಗಿರ್ತದೆ. ಉತ್ತರ ಪ್ರದೇಶದಲ್ಲಿ ಕೂಡ BSP ಒಂಟಿಯಾಗಿ ಸ್ಪರ್ಧಿಸುವುದೆಂದರೆ ಒಳಗಿಂದ ಅದು BJPಗೆ ಅನುಕೂಲ ಆಗುವಂಥದ್ದಾಗಿದೆ. ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಮತ್ತು SP ಇಂಡಿಯಾ ಮೈತ್ರಿಕೂಟ ಮಾಡಿಕೊಂಡಿದ್ದು, BJP ಪ್ರತ್ಯೇಕವಾಗಿ ಸ್ಪರ್ಧಿಸ್ತಾ ಇದೆ. BJP ಇವಾಗ ಬಲಯುತವಾದ ಪಕ್ಷವಾಗಿದೆ. ಅದಕ್ಕೆ ಸರಿಯಾಗಿ ಸವಾಲೊಡ್ಡಬಲ್ಲಂಥ ಪ್ರತಿಪಕ್ಷ ಸಮಾಜವಾದಿ ಪಕ್ಷ, ಅದರ ಜೊತೆ ಇಂಡಿಯಾ ಮೈತ್ರಿಕೂಟ ಇದೆ, ಕಾಂಗ್ರೆಸ್ ಇದೆ. BSP ಅಲ್ಲಿವಾಗ 3ನೇ ಶಕ್ತಿಯಾಗಿ ತ್ರಿಕೋಣ ಸ್ಪರ್ಧೆಯನ್ನು ಏರ್ಪಟ್ಟಿದೆ. ಉತ್ತರ ಪ್ರದೇಶದಲ್ಲಿ ಹೈದರಾಬಾದಿನ ಅಸಾದುದ್ದೀನ್ ಓವೈಸಿಯವರ ಪಕ್ಷ ಕೂಡ ಕೆಲವು ಕಡೆ ಸ್ಪರ್ಧಿಸುತ್ತಿದ್ದು, ಇದು ಇಂಡಿಯಾ ಮೈತ್ರಿಕೂಟದ ಮತಗಳನ್ನು ಸೆಳೆಯುವುದರ ಹೊರತು ಇನ್ನೇನನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಏಪ್ರಿಲ್ 26ರಂದು ನಡೆಯುವ ಕರ್ನಾಟಕದ ಮೊದಲ ಹಂತದ ದೇಶದ 2ನೇ ಹಂತದ ಮತದಾನದಲ್ಲಿ ಕರ್ನಾಟಕದ ತೆಂಕಣ ಭಾಗದ 14 ಲೋಕಸಭಾ ಕ್ಷೇತ್ರಗಳು ಮತದಾನ ನಡೆಯಲಿರುವುದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದರಲ್ಲಿ ಬರುವಂಥ ಒಂದು ಲೋಕಸಭಾ ಕ್ಷೇತ್ರ ಚಾಮರಾಜನಗರ ಲೋಕಸಭಾ ಕ್ಷೇತ್ರ. ಚಾಮರಾಜನಗರ ಲೋಕಸಭಾ ಕ್ಷೇತ್ರವು ಮೊದಲು ಚಾಮರಾಜನಗರ ಮೈಸೂರು ಜಿಲ್ಲೆಯ ಒಂದು ಭಾಗವಾಗಿತ್ತು. ಇವಾಗ ಚಾಮರಾಜನಗರ ಪ್ರತ್ಯೇಕ ಜಿಲ್ಲೆಯಾಗಿದೆ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಮೈಸೂರಿನ 4 ಮತ್ತು ಚಾಮರಾಜನಗರ ಜಿಲ್ಲೆಯ 4, ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳಿದ್ದು, 8ರಲ್ಲಿ 7ರಲ್ಲಿ ಕಾಂಗ್ರೆಸ್ ಶಾಸಕರು ಇರುವುದರಿಂದ
ಕಾಂಗ್ರೆಸ್ ಗೆಲ್ಲುವ ಲೋಕಸಭಾ ಕ್ಷೇತ್ರಗಳಲ್ಲಿ ಅತಿ ಮುಖ್ಯವಾದುದು ಚಾಮರಾಜನಗರ ಲೋಕಸಭಾ ಕ್ಷೇತ್ರ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲುವು ನಿಶ್ಚಿತವಾಗಿದ್ದು ಬೋಸರಾಜ್ ಅವರು, ಸಚಿವ ಮಹಾದೇವ ಪರಮನವರ ಮಗ ಬೋಸರಾಜ್ ಅವರು ಕಾಂಗ್ರೆಸ್ಸಿನ ಸ್ಪರ್ಧಿಯಾಗಿದ್ದು ಅವರ ಗೆಲುವು ಬಹುತೇಕ ನಿಶ್ಚಿತವಾಗಿದೆ. ಅದಕ್ಕೆ ಇನ್ನೊಂದು ಕಾರಣವನ್ನು ಕೂಡ ಕೊಡ್ಬೋದು. ಚಾಮರಾಜನಗರದ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದರಲ್ಲಿ ಮಾತ್ರ JDS ಇದೆ, ಅಲ್ಲಿ BJP ಇಲ್ಲ. ಅಲ್ಲಿ ಒಂದರಲ್ಲಿ JDS ಶಾಸಕರಿದ್ದಾರೆ, 7ರಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಅಲ್ಲಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಹಿಂದೆ ಒಬ್ಬೊಬ್ಬರೇ ಗೆದ್ದಿದ್ದು. 4 ಬಾರಿ ಗೆದ್ದವರು ಅಂತೇಳಿದರೆ ಶ್ರೀನಿವಾಸ್ ಪ್ರಸಾದ್ ಅವರು, ಮಾಜಿ ಮಂತ್ರಿ ಶ್ರೀನಿವಾಸ್ ಪ್ರಸಾದ್ ಅವರು 4 ಬಾರಿ ಗೆದ್ದದ್ದು ಮಾತ್ರವಲ್ಲ, 3 ಪಕ್ಷಗಳಿಂದ ಗೆದ್ದಿದ್ದಾರೆ ಎನ್ನುವಂಥದ್ದು ವಿಶೇಷ. ಶ್ರೀನಿವಾಸ್ ಪ್ರಸಾದ್ ಅವರು 4 ಬಾರಿ ಗೆದ್ದಿದ್ದಾರೆ 3 ಪಕ್ಷಗಳಿಂದ. 1980ರಲ್ಲಿ ಮೊದಲ ಬಾರಿಗೆ ಅವರು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ದರು. 2ನೇ ಬಾರಿ ಕೂಡ ಕಾಂಗ್ರೆಸ್ ಪಕ್ಷದಿಂದಲೇ ಅಲ್ಲಿಂದ ಗೆದ್ದಿದ್ದರು. ಆಮೇಲೆ ರಾಜ್ಯ ರಾಜಕೀಯಕ್ಕೆ ವಾಪಸ್ಸಾದ ಅವರು ಇಲ್ಲಿ ಮಂತ್ರಿಯೂ ಆಗಿದ್ದರು, ಜನತಾದಳ ಸೇರಿಕೊಂಡ್ರು. ಆಮೇಲೆ 1 ಬಾರಿ ಅವರು ಜನತಾದಳದಿಂದ ಗೆದ್ದಿದ್ದರು. ಮತ್ತೆ ಕಾಂಗ್ರೆಸ್ ಸೇರಿದಂಥ ಅವರು 2013ರ ಹೊತ್ತಿಗೆ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆದಾಗ ಮತ್ತೆ ಕಾಂಗ್ರೆಸ್ನಲ್ಲಿ ಮಂತ್ರಿಯಾಗಿಯೂ ಇದ್ದರು ಅವರು ರಾಜ್ಯ ಸರ್ಕಾರದಲ್ಲಿ. ಅನಂತರ ಮತ್ತೆ ಅವರನ್ನು ಮಂತ್ರಿ ಮಾಡಲಿಲ್ಲ, ಮಂತ್ರಿ ಸ್ಥಾನದಿಂದ ತೆಗೆಯಲಾಯಿತು. ಆವಾಗ ಅವರು ಸಿಟ್ಟುಕೊಂಡು ಮತ್ತೆ BJPಗೆ ಹೋದರು. 2019ರ ಚುನಾವಣೆಯಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು BJPಯಿಂದ ಗೆದ್ದಿದ್ದಾರೆ. ಹಾಗಾಗಿ ಹಾಲಿ ಸಂಸದರವರು ಇವಾಗ. ಆದರೆ ಅವರು BJPಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ಅವರು ಮತ್ತೆ ಕಾಂಗ್ರೆಸ್ನಲ್ಲಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ BJPಯಿಂದ ಸ್ಪರ್ಧಿಸಿದ್ದ ಕಾಂಗ್ರೆಸ್ಸಿಗರಾದ ಅವರು 5.5 ಲಕ್ಷ ಮತಗಳನ್ನು 5.25 ಲಕ್ಷ ಮತಗಳನ್ನು ಪಡೆದಿದ್ದರು. ಅವರ ಪ್ರತಿ ಸ್ಪರ್ಧಿಯಾಗಿದ್ದಂಥ ಕಾಂಗ್ರೆಸ್ಸಿನ ಧ್ರುವನಾರಾಯಣ್, ಶ್ರೀನಿವಾಸ್ ಪ್ರಸಾದ್ ಅವರು 5.25 ಲಕ್ಷ ಪಡೆದಿದ್ದರೆ ಧ್ರುವನಾರಾಯಣ್ ಅವರು ಕೂಡ 5.25 ಲಕ್ಷಕ್ಕೆ 4,000 ಕಡಿಮೆ ಮತವನ್ನು ಪಡೆದಿದ್ದರು. ಹಾಗಾಗಿ ಅವರಿಬ್ಬರೇ ಪಡೆದ ಮತಗಳು 90% ಹೆಚ್ಚು. ಈ ಬಾರಿ ಧ್ರುವನಾರಾಯಣರು ಅಲ್ಲದ ಜೊತೆಗೆ ಶ್ರೀನಿವಾಸ್ ಪ್ರಸಾದರ ಮತ ಕೂಡ ಕಾಂಗ್ರೆಸ್ಗೆ ಸೇರಿಕೊಂಡಿದೆ. ಅಂದರೆ 90% ಮತಗಳ ಬೆಂಬಲ ಕಾಂಗ್ರೆಸ್ಗೆ ಚಾಮರಾಜನಗರದಲ್ಲಿದೆ. JDS 1 ಸ್ಥಾನವನ್ನು ಹೊಂದಿದೆ ಅಲ್ಲಿ, ಆದರೆ JDS ಅಲ್ಲಿ ಸ್ಪರ್ಧಿಸುತ್ತಿಲ್ಲ. ಕಾಂಗ್ರೆಸ್ BJPಯಲ್ಲಿ ಸ್ಪರ್ಧೆ ಮಾಡ್ತಾ ಇದೆ. BJPಯ ಸ್ಪರ್ಧೆ ಅಲ್ಲಿ ಲೆಕ್ಕಕ್ಕಿಲ್ಲ ಅಂತೇಳಿ ಹೇಳ್ಬೋದು. ಈ ರೀತಿ ಚಾಮರಾಜನಗರದ ಲೋಕಸಭಾ ಚುನಾವಣೆಯ ಕತೆ ಇರುವುದು ವಿಶೇಷವಾದುದು. ಶ್ರೀನಿವಾಸ್ ಪ್ರಸಾದ್ ಅವರು 3 ಪಕ್ಷಗಳಿಂದ 4 ಬಾರಿ ಗೆದ್ದದ್ದು ಮಾತ್ರ. ಉಳಿದಂತೆ ಅಲ್ಲಿ ರಾಚಯ್ಯನವರು ಮೊದಲಾದವರು, ಧ್ರುವನಾರಾಯಣವರು ಮೊದಲಾದವರು ಒಂದೊಂದು ಬಾರಿ ಸಂಸದರಾಗಿದ್ದರು. ಅದಕ್ಕಿಂತ ಹೆಚ್ಚಿನದನ್ನು ಹೇಳಲಿಕ್ಕೆ ಚಾಮರಾಜನಗರದ ಬಗ್ಗೆ ಹೇಳಲಿಕ್ಕೆ ಏನೂ ಇಲ್ಲ. ಇದರ ನಡುವೆ ಈಗ ಬಂಡಾಯ ಎದ್ದಿರುವಂಥ ಶಿವಮೊಗ್ಗದ ಮಾಜಿ ಮಂತ್ರಿ ಈಶ್ವರಪ್ಪನವರು ನನ್ನನ್ನು ಇನ್ನೂ ಯಾಕೆ BJPಯಿಂದ ಉಚ್ಚಾಟಿಸಿಲ್ಲ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ನಾನು ಮುಸ್ಲಿಮರ ವಿರೋಧಿಯೇನೂ ಅಲ್ಲ, ಆದರೆ ಪಕ್ಷದ ವಿಷಯ ಬಂದಾಗ, ಧರ್ಮದ ವಿಷಯ ಬಂದಾಗ ನಾನು ಮುಸ್ಲಿಮರನ್ನು ಬೈದದ್ದಿದೆ. ಆದರೆ ನಾನು ಮುಸ್ಲಿಮರು ಕೂಡ ನನ್ನ ಮಿತ್ರರಿದ್ದಾರೆ. ನಾನು ಮುಖ್ಯವಾಗಿ ಯಡಿಯೂರಪ್ಪನ ಕುಟುಂಬದ ವಿರುದ್ಧ ಸ್ಪರ್ಧಿಸುತ್ತಿರುವುದಾಗಿ ಅವರು ಹೇಳಿದ್ದಾರೆ. ರಾಘವೇಂದ್ರ ಅವರು ಹಾಲಿ ಸಂಸದರು, ಮತ್ತೆ ನಿಂತಿದ್ದಾರೆ. ವಿಜಯೇಂದ್ರ ಅವರು BJP ಅಧ್ಯಕ್ಷರು ಮತ್ತು ಶಿಕಾರಿಪುರದ ಶಾಸಕರು. ಯಡಿಯೂರಪ್ಪನವರು ಕೂಡ ಮಧ್ಯದಲ್ಲಿ, ರಾಘವೇಂದ್ರ 2 ಬಾರಿ ಆಗಿದ್ದರೆ ಯಡಿಯೂರಪ್ಪನವರು ಕೂಡ ಮಧ್ಯದಲ್ಲಿ 1 ಬಾರಿ ಸಂಸದರಾಗಿದ್ದರು. ಇವೆಲ್ಲದರ ನಡುವೆ
ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈಶ್ವರಪ್ಪನವರ ಸ್ಪರ್ಧೆ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ವರವಾಗುವಂತಿದೆ ಅಂತ ಒಂದು ಸುದ್ದಿ ಬಂದಿದೆ. ಗೀತಾ ಶಿವರಾಜ್ ಕುಮಾರ್ ಅವರು ಆರಂಭದಿಂದಲೇ ಉತ್ತಮವಾದ ಸ್ಪಂದನೆಯನ್ನು ಮತದಾರರಿಂದ ಪಡೆಯುತ್ತಾ ಇದ್ದಾರೆ. ಅವರಿಗೆ ಹೇಳಿಕೊಳ್ಳಿಕ್ಕೆ ಸಾಧನೆ ಇದೆ. ಅವರ ತಂದೆಯ ಸಾಧನೆಯನ್ನೇ ಅವರು ಹೇಳ್ತಾ ಬರ್ತಾ ಇದ್ದಾರೆ. ಬಿ ಜೆ ಪಿಯವ್ರದ್ದು ಯಥಾ ಪ್ರಕಾರ ಮೋದಿ ಹೆಸರು, ಮೋದಿ ಸಾಧನೆ ಅಲ್ಲ. ಇವಾಗ ಮಂಗಳೂರನ್ನು ತೆಗೆದುಕೊಂಡರೂ ಅಷ್ಟೇ, ಮೋದಿಯವರ ಜೀವನ ನೋಡಿ ಎಷ್ಟು ಅವರ ಹಣೆ ಬಾರವಾಗಿ ಇರಬಹುದು. ಯಾಕಂತೇಳಿ ಯಾವಾಗಲೂ ಹೇಳ್ತಾರೆ ಕಾಂಗ್ರೆಸ್ನವರು ಏನೂ ಮಾಡಿಲ್ಲ, 50 ವರ್ಷದಿಂದ ಏನೂ ಮಾಡಿಲ್ಲ ಅಂತ ಹೇಳ್ತಾರೆ. ಅವರು ಮಂಗಳೂರಿನಲ್ಲಿ ಇವಾಗ 14ನೇ ತಾರೀಕು ಅವರು ಒಂದು ರೋಡ್ ಶೋ ಮಾಡ್ತಾ ಇದ್ದಾರೆ. ಯಾರು ಪ್ರಧಾನಿ ಮೋದಿಯವರು ಮಂಗಳೂರಿನಲ್ಲಿ ಒಂದು ರೋಡ್ ಶೋ ಮಾಡ್ತಾರೆ. ಎಲ್ಲಿ? ಅವರಿಗೆ ಕೊನೆಗೂ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಮಾಡಿದ ರಸ್ತೆಯಲ್ಲೇ ರೋಡ್ ಶೋ ಮಾಡಬೇಕಾಗಿದೆ. ಅವರು 60 ವರ್ಷದಿಂದ ಕಾಂಗ್ರೆಸ್ ಏನೂ ಮಾಡಿಲ್ಲ ಅಂತ ಹೇಳ್ತಾ ಇರುವಂಥ ಪ್ರಧಾನಿ ಮೋದಿಯವರು ಮಂಗಳೂರಿನಲ್ಲಿ ರೋಡ್ ಶೋ ಮಾಡಬೇಕಾದ್ದು ಕಾಂಗ್ರೆಸ್ನವರು ರಚಿಸಿದಂಥ ರಸ್ತೆಯಲ್ಲಿ. ಬರೀ ರಸ್ತೆ ಮಾತ್ರ ಅಲ್ಲ, ಆ ರಸ್ತೆಗೆ ಅತ್ಯುತ್ತಮವಾದ ಕಾಂಕ್ರೀಟ್ ಮಾಡಿದ್ದು ಕೂಡ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗಲೇ. ಹಾಗಾಗಿ ಮೋದಿಯವರು 60 ವರ್ಷದಿಂದ ಕಾಂಗ್ರೆಸ್ ಏನೂ ಮಾಡಿಲ್ಲ ಅಂತ ಹೇಳುವಾಗ ಇವಾಗ ರೋಡ್ ಶೋಗೆ ಕೂಡ ಅವರಿಗೆ ಕಾಂಗ್ರೆಸ್ ಮಾಡಿದಂಥ ರಸ್ತೆಯೇ ಬೇಕಾಗಿರುವುದು ವಿಪರ್ಯಾಸಗಳಲ್ಲಿ ಒಂದು. ಯಾಕಂದರೆ ಬರೀ ಹೆಸರಿನಿಂದಲೇ ಏನು ಸಾಧನೆ ಆಗುವುದಿಲ್ಲ ಅಂತ ಹೇಳಲಿಕ್ಕೆ, ಮತ್ತು ಬರೇ ಪ್ರಚಾರವನ್ನು ಮಾಡುವಾಗ ಅಡ್ಡನೆವನಗಳನ್ನು ಹೇಳುವವರಿಗೆ ಇದೊಂದು ಪಾಠ. ಇದು ಪ್ರಧಾನಿ ಮೋದಿಯವರಿಗೂ ಕೂಡ ಪಾಠ, ಕಾಂಗ್ರೆಸ್ನವರಿಗೆ, ಇದು ಬಿ ಜೆ ಪಿಯವರಿಗೆ ಕೂಡ ಪಾಠ, ಮಂಗಳೂರಿನ ಬಿ ಜೆ ಪಿ ಅಭ್ಯರ್ಥಿಗೂ ಕೂಡ ಪಾಠ. ಇದು ಕೂಡ ಮಂಗಳೂರು ಕಾಂಗ್ರೆಸ್ ಸ್ಪರ್ಧಿಯಾಗಿರುವಂಥ ಪದ್ಮರಾಜ್ ಅವರಿಗೆ ಒಂದು ಅನುಕೂಲ ಪರಿಸ್ಥಿತಿಯನ್ನು ಉಂಟು ಮಾಡಿದೆ ಅಂತ ಹೇಳ್ಬೋದು. ಮಂಗಳೂರಿನಲ್ಲಿ 3 ದಶಕದ ಬಳಿಕ ಕಾಂಗ್ರೆಸ್ ಅನುಕೂಲಕರ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ಪದ್ಮರಾಜ್ ಅವರಿಗೆ ಅನುಕೂಲ ಪರಿಸ್ಥಿತಿ ಬಂದಿದೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಮೋದಿಯವರ ರೋಡ್ ಶೋ ನಡೆಸ್ತಾ ಇರೋದು ಕೂಡ ಅದೇ ಕಾರಣಕ್ಕೆ. 3 ದಶಕದ ಬಳಿಕ ಎಲ್ಲಿ ಬಿ ಜೆ ಪಿ ಸೋತು ಹೋಗ್ತದನ್ನುವಂಥ ಒಂದು ಭಯದ ಕಾರಣಕ್ಕಾಗಿಯೇ ಮೋದಿಯವರು ಮಂಗಳೂರಿನಲ್ಲಿ ಬಂದು ರೋಡ್ ಶೋ ಮಾಡ್ತಾ ಇದ್ದಾರೆ. ಅದು ಕಾಂಗ್ರೆಸ್ ರಚಿಸಿದ ರಸ್ತೆಯಲ್ಲಿ, ಕಾಂಗ್ರೆಸ್ ಮಹಾನಗರ ಪಾಲಿಕೆಯಲ್ಲಿದ್ದಾಗಲೇ ಭದ್ರವಾದ ಕಾಂಕ್ರೀಟ್ ರಸ್ತೆ ಮಾಡಿದ ರಸ್ತೆಯಲ್ಲಿ ನಡೆಸ್ತಾ ಇದ್ದಾರೆ. ಮೋದಿಯವರ ರೋಡ್ ಶೋ ನಡೀಲಿಕ್ಕಿದೆ ಮಂಗಳೂರಿನಲ್ಲಿ. ಚುನಾವಣಾ ಕಾಲದಲ್ಲಿ ಭಾಷಣಗಳ ಮೂಲಕ, ಸಮಾವೇಶಗಳ ಮೂಲಕ, ರೋಡ್ ಶೋ ಮೂಲಕ ಮತದಾರರನ್ನು ಸೆಳೆಯುವುದು ಎಲ್ಲ ಪಕ್ಷಗಳು ಮಾಡುವ ಚುನಾವಣಾ ಸ್ಟಂಟ್ ಆಗಿದ್ದು, ಪ್ರಧಾನಿಯವರು ಕೂಡ ಮಂಗಳೂರಲ್ಲಿ ಬಂದು ಒಂದು ಸ್ಟಂಟ್ ಮಾಡ್ತಾರೆ. ಜನ ಅದನ್ನು ನೋಡ್ತಾರೆ. ಅದರಲ್ಲಿ ಹೇಳಲಿಕ್ಕೆ ವಿಶೇಷವಾದುದು ಏನೂ ಇಲ್ಲ. ಆದರೆ ಜನರು ಪ್ರಶ್ನೆ ಮಾಡಬೇಕು. ಇಷ್ಟೆಲ್ಲ ಹೇಳ್ತಿರಲ್ಲ, ನೀವು ಮಾಡಿದ್ದು ಏನು ಅಂತ ಪ್ರತಿಯೊಬ್ಬರನ್ನು ಕೇಳಬೇಕು. ಕೆಲವರು ಮಹಿಳೆಯರಿಗೆ ಮಾಡಿದ್ದ ಬಗ್ಗೆ ಹೇಳಿದರು. ಮಹಿಳೆಯರಿಗೆ ಬಹಳ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಮೋದಿಯವರು ಅಂತ ನಿನ್ನೆ ಒಂದು ಸಭೆಯೆಲ್ಲ ನಡೀತು. ಅನುಕೂಲ ಮಾಡಿಕೊಟ್ಟಿರುವುದು ಏನು ಅಂತ ಬೇಕಲ್ಲ. ಉದಾಹರಣೆಗೆ ಅವ್ರು ಹೇಳೋದು ಗ್ಯಾಸ್. 2014ರಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ 450 ರೂಪಾಯಿ ಇದ್ದ ಒಂದು ಅಡುಗೆ ಸಿಲಿಂಡರ್ನ ಬೆಲೆ ಮೋದಿಯವರ 10 ವರ್ಷದಲ್ಲಿ 1100ಕ್ಕೆ ಏರಿದೆ. ಈ ಕಾಲದಲ್ಲಿ ಅಂತಾರಾಷ್ಟ್ರೀಯವಾಗಿ ಕಚ್ಚಾ ತೈಲ ಬೆಲೆ ಕಡಿಮೆ ಆಗಿದೆ. ಆದರೂ ಇವರು ಇಷ್ಟು ಏರಿಸಿಬಿಟ್ಟು ಮಹಿಳೆಯರಿಗೆ ಅನುಕೂಲ ಮಾಡಿದ್ದೇವೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ಅನುಕೂಲ ಮಾಡ್ಕೊಳ್ಳಿದೆ ಅಂತ ಹೇಳಿದ್ರೆ ಅವರ ಅಂಕಿಅಂಶಗಳನ್ನು ಹೇಳೋದಿಲ್ಲ. ಅನುಕೂಲ ಮಾಡಿದ್ದೇವೆ, ಕೆಲಸ ಮಾಡಿದ್ದೇವೆ, ಕಾಂಗ್ರೆಸ್ನವ್ರು ಮಾಡಿಲ್ಲ ಅಂತ ಹೇಳ್ತಾರೆ. ಆದರೆ ಏನು ಅನುಕೂಲ ಮಾಡಿದ್ದೇವೆ, ಏನು ಕೆಲಸ ಮಾಡಿದ್ದೇವೆ ಅಂತ ಹೇಳೋದಿಲ್ಲ. ಇದೇ ಅವರ ಪ್ರಚಾರ ತಂತ್ರದ ಒಳಗುಟ್ಟು. ಅದು ಏನೇ ಇರಲಿ, ಪ್ರಚಾರ ಮಾಡುವುದು ಓಟಿಗೆ ನಿಂತಿರುವವರ ಹಕ್ಕು. ಅದನ್ನು ಕೇಳಿ ಮತ ಹಾಕುವುದು ನಿಮ್ಮ ಹಣೆಬರ. ಇಷ್ಟು ಹೇಳುತ್ತಾ ಕತೆ ಕಾರಣಕ್ಕೆ ಕೊನೆ ಹೇಳ್ತಾ ಇದ್ದೇನೆ.
ನೋಡ್ತಾ ಇರಿ ವಿ4 ನ್ಯೂಸ್ ಹಾಗೂ ಯೂಟ್ಯೂಬ್ ಚಾನಲ್ಗೆ ಸದಸ್ಯರಾಗಿ. ತಮಗೆಲ್ಲ ನಮಸ್ಕಾರಗಳು.